ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು 2026 ಬ್ಯಾಂಕ್ ಎಕ್ಸಾಮ್ಸ್ಗೆ ಸೀರಿಯಸ್ ಆಗಿದ್ದರೆ ಬಟ್ ಎಲ್ಲಿಂದ ಶುರು ಮಾಡಬೇಕು, ಯಾವ್ಯಾವ ಎಕ್ಸಾಮ್ಸ್ ಬರೀಬೇಕು, ಏನೆಲ್ಲ ಸಿಲೆಬಸ್ ಇದೆ ಅಂತ ಕನ್ಫ್ಯೂಸ್ಡ್ ಇದ್ದರೆ ಈ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಇದು ಪ್ರತಿಯೊಬ್ಬ ಬ್ಯಾಂಕಿಂಗ್ ಆಸ್ಪಿರೆಂಟ್ ನೋಡಲೇಬೇಕಾದಂಥ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ಬ್ಯಾಂಕಿಂಗ್ ಎಕ್ಸಾಮ್ 2026 ಕಂಪ್ಲೀಟ್ ರೋಡ್ ಮ್ಯಾಪ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಈ ವಿಡಿಯೋ ರಿಪೀಟರ್ಸ್ಗೂ ಮತ್ತು ಬಿಗಿನರ್ಸ್ಗೂ ಹೆಲ್ಪ್ಫುಲ್ ಆಗ್ತದೆ. ಯಾಕಂತಂತಂದರೆ ನಾವು ರಿಪೀಟರ್ಸ್ ಇದ್ದರೂ ಕೆಲವು ಫ್ಯಾಕ್ಟರ್ಸ್ ನಮಗೆ ಗೊತ್ತಿರೋದಿಲ್ಲ. ಇದರಿಂದಾಗಿ ನಾವು ಅಟೆಂಪ್ಟ್ಸ್ ಮೇಲೆ ಅಟೆಂಪ್ಟ್ಸ್ ಕೊಟ್ಟು ಎಕ್ಸಾಮ್ಸ್ನ ಕ್ಲಿಯರ್ ಮಾಡೋಕ್ಕಾಗಲ್ಲ. ಸೊ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಒಂದು ಮಾತು ನೆನ್ಪಿಟ್ಕೊಳ್ರಿ, ಬ್ಯಾಂಕ್ ಎಕ್ಸಾಮ್ಸ್ನ ಲಕ್ಷಾಂತರ ಅಭ್ಯರ್ಥಿಗಳು ಬರೀತಾರೆ, ಆದರೆ ಸೆಲೆಕ್ಟ್ ಆಗೋದು ಮಾತ್ರ ಸಾವಿರಾರು ಜನ. ಅಂದರೆ ವ್ಯಾಕೆನ್ಸೀಸ್ ಎಷ್ಟಿರ್ತಾವೆ ಅಷ್ಟು ಜನ ಸೆಲೆಕ್ಟ್ ಆಗ್ತಾರೆ. ಆ ಸಾವಿರಾರು ಜನ ಯಾಕೆ ಸೆಲೆಕ್ಟ್ ಆಗಿರ್ತಾರಪ್ಪ ಅಂತಂತಂದರೆ ಅವರು ಸರಿಯಾದಂತಹ ಡೈರೆಕ್ಷನಲ್ಲಿ ಓದಿರ್ತಾರೆ. ಎರಡನೇದು ಸರಿಯಾದ ಸ್ಟ್ರಾಟಜೀಸ್ನ ಫಾಲೋ ಮಾಡಿರ್ತಾರೆ. ಮತ್ತು ಫೌಂಡೇಶನ್ ಕೋರ್ಸ್ನ ಕಂಪ್ಲೀಟಾಗಿ ಫಿನಿಷ್ ಮಾಡಿ ಪ್ರಾಕ್ಟೀಸ್ ಮೇಲೆ, ಸ್ಪೀಡ್ ಮೇಲೆ, ಅಕ್ಯುರೇಸಿ ಮೇಲೆ ಕಮಾಂಡ್ ಮಾಡಿರ್ತಾರೆ. ಅದಕ್ಕೆ ಅವ್ರು ಸೆಲೆಕ್ಷನ್ ಆಗಿರ್ತದೆ. ಸೊ ಇಂತಹ ಸೆಲೆಕ್ಷನ್ ನೀವು ಬಯಸ್ತೀರಾ ಅಂತಂತಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಮೊದಲನೇದಾಗಿ ಈ ವಿಡಿಯೋದಲ್ಲಿ ನಾನು ಮೇಜರ್ ಬ್ಯಾಂಕಿಂಗ್ ಎಕ್ಸಾಮ್ಸ್ ಯಾವ್ಯಾವ ಕಂಡಕ್ಟ್ ಮಾಡ್ತಾರಲ್ಲ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದರ ರಿಲೇಟೆಡ್ ಸೆಲೆಕ್ಷನ್ ಪ್ರೋಸೆಸ್ ಯಾವ ಥರ ನಡೀತದ, ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನು, ಸ್ಯಾಲ್ರಿ ಸ್ಟ್ರಕ್ಚರ್ ಏನು, ಸಿಲೆಬಸ್ ಏನೇನು ಇರ್ತದ, ಮಾಕ್ ಸ್ಟ್ರಾಟಜಿ ಏನದ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದಕ್ಕಿಂತ ಮುಂಚೆ ಸ್ವಲ್ಪ ಬ್ಯಾಂಕ್ ಬಗ್ಗೆ ತಿಳ್ಕೊಳ್ಳೋಣ. ಬ್ಯಾಂಕ್ ಅಂತಂದರೆ ಬ್ಯಾಂಕ್ನ ನಾವು 2 ವಿಧಗಳಾಗಿ ಕ್ಲಾಸಿಫೈ ಮಾಡಲಾಗಿದೆ. ಅವು ಯಾವ್ಯಾವಪ್ಪ ಅಂತಂತಂದರೆ ಶೆಡ್ಯೂಲ್ಡ್ ಬ್ಯಾಂಕ್ಸು ಮತ್ತು ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ಸ್. ಈ ಶೆಡ್ಯೂಲ್ಡ್ ಬ್ಯಾಂಕ್ಸ್ ಅಂತಂದರೆ RBI ಆ್ಯಕ್ಟ್ 1934 2ನೇ ಶೆಡ್ಯೂಲಲ್ಲಿ ಬರುವಂಥ ಬ್ಯಾಂಕ್ಸ್ಗಳೆಲ್ಲ ಶೆಡ್ಯೂಲ್ಡ್ ಬ್ಯಾಂಕ್ಸ್ ಆಗಿರ್ತಾವೆ. ಈ ಬರಲಾರ್ದಂಥ ಬ್ಯಾಂಕ್ಸ್ ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ಸ್. ಈ ಶೆಡ್ಯೂಲ್ಡ್ ಬ್ಯಾಂಕ್ಸಲ್ಲಿ ಕಮರ್ಷಿಯಲ್, ಪಬ್ಲಿಕ್ ಸೆಕ್ಟರ್, ಪ್ರೈವೇಟ್ ಸೆಕ್ಟರ್, ಫಾರಿನ್ ಸೆಕ್ಟರ್ ಬ್ಯಾಂಕ್ಸ್ ಮತ್ತು RRBಸ್ಗಳು ಬರ್ತಾವೆ. ನಮ್ಮ ಇಂಡಿಯಾದಲ್ಲಿ ಟೋಟಲ್ 12 ಪಬ್ಲಿಕ್ ಅಂಡರ್ಟೇಕಿಂಗ್ ಬ್ಯಾಂಕ್ಸ್ ಅದಾವ. ಅದರಲ್ಲಿ 11 ಬ್ಯಾಂಕ್ಸ್ಗಳೇನದಾವಲ್ಲ, ಲೈಕ್ ಯೂನಿಯನ್ ಬ್ಯಾಂಕ್ ಆಗಿರಲಿ ಅಥವಾ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಆಗಿರಲಿ, BOB ಬ್ಯಾಂಕ್ ಆಗಿರಲಿ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಸ್ ಆಗಿರಲಿ, ಇವೆಲ್ಲ ಬರೋದೆಲ್ಲ ಪಬ್ಲಿಕ್ ಅಂಡರ್ಟೇಕಿಂಗ್ ಬ್ಯಾಂಕ್ಸ್ಗಳದಾಗೆ. ಈ ಬ್ಯಾಂಕಿಂದು ಎಕ್ಸಾಮ್ಸ್ ಅಂತಂದರೆ PO ಲೆವೆಲ್ ಮತ್ತು ಕ್ಲರ್ಕ್ ಲೆವೆಲ್ ಎಕ್ಸಾಮ್ಸ್ನ IBPS ಅವರೇ ಕಂಡಕ್ಟ್ ಮಾಡ್ತಾರೆ. ಇನ್ನು SBI PO ಮತ್ತು ಕ್ಲರ್ಕ್ ಲೆವೆಲ್ ಎಕ್ಸಾಮ್ನ SBI ಅವರು ಸಪ್ರೇಟಾಗಿ ಕಂಡಕ್ಟ್ ಮಾಡ್ಕೊತಾರೆ. ಇದನ್ನು ಬಿಟ್ಟರೆ ಇನ್ನು ಕೆಲವೊಂದು ರೆಗ್ಯುಲೇಟರಿ ಬಾಡೀಸ್ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಆಫೀಸರ್ ಮತ್ತು ಅಸಿಸ್ಟೆಂಟ್ ಲೆವೆಲ್ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತಾರೆ. ಅವು ಯಾವ್ಯಾವಪ್ಪ ಅಂತಂದರೆ RBI, NABARD, EXIM ಮತ್ತು SIDBI ಇವೆಲ್ಲ ಗ್ರೇಡ್ A, ಗ್ರೇಡ್ B ಈ ಥರ ಎಕ್ಸಾಮ್ಸ್ ಮತ್ತು ಅಸಿಸ್ಟೆಂಟ್ ಲೆವೆಲ್ ಎಕ್ಸಾಮ್ಸ್ ಕೂಡ ಕಂಡಕ್ಟ್ ಮಾಡ್ತಾರೆ. ಈ ಎಕ್ಸಾಮ್ಸ್ ಏನಿರ್ತಾವಲ್ಲ ಕೆಲವೊಂದು ಟೈಮ್ನಾಗ ಆನ್ ಆ್ಯಂಡ್ ಆಫ್ ಆಗಿರ್ತಾವೆ. ಅಂತಂತಂದರೆ ಒಂದು ವರ್ಷದಲ್ಲಿ ಬಿಡ್ತಾರೆ, ಇನ್ನು 2 ವರ್ಷದಲ್ಲಿ ಬಿಡೋದಿಲ್ಲ. ಈ ಥರ ರೆಗ್ಯುಲರಾಗಿ ಈ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡೋಂಗಿಲ್ಲ. ಇದಾದ ನಂತರ ಇನ್ಶೂರೆನ್ಸ್ ಸೆಕ್ಟರಲ್ಲೂ ಕೂಡ ಕೆಲವೊಂದು AO ಮತ್ತು ಅಂತಂದರೆ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಲೆವೆಲ್ ಎಕ್ಸಾಮ್ಸ್ ಕೂಡ ಬಿಡ್ತಾರೆ. ಈ ಎಕ್ಸಾಮ್ಸ್ನ ಯಾಕೆ ಹೇಳ್ತಿದ್ದೀನಪ್ಪ ಅಂತಂತಂದರೆ ಈ ಎಲ್ಲ ಎಕ್ಸಾಮ್ಸ್ದು ಎಕ್ಸಾಮ್ ಪ್ಯಾಟರ್ನ್ ಏನಿದೆಯಲ್ಲ, ಸಿಲೆಬಸ್ ಏನಿದೆಯಲ್ಲ, ಆಲ್ಮೋಸ್ಟ್ ಎಲ್ಲದಕ್ಕೂ ಸೇಮೇ ಅದ. ಪ್ರಿಲಿಮ್ಸು ಮತ್ತು ಮೇನ್ಸ್ ಲೆವೆಲಿಗೆ ಸೇಮ್ ಅದ. ಬಟ್ ಕೆಲವೊಂದು ಎಕ್ಸಾಮ್ಸಲ್ಲಿ ಕಂಪ್ಯೂಟರ್ ಅವೇರ್ನೆಸ್ ಮತ್ತು ಮೇನ್ಸ್ ಎಕ್ಸಾಮಲ್ಲಿ ನಾವು ಜನರಲ್ ಅವೇರ್ನೆಸ್ ಅಥವಾ ಇನ್ಶೂರೆನ್ಸ್ ಅವೇರ್ನೆಸ್ನ ನಾವು ನೋಡ್ಬೋದು. ಇದಾದ ನಂತರ ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಮಾತಾಡಬೇಕಂತಂದರೆ ಇದರಲ್ಲಿ ಪ್ರಿಲಿಮ್ಸ್ ಇರ್ತದೆ, ಮೇನ್ಸ್ ಇರ್ತದೆ. ಈ 2 ಎಕ್ಸಾಮ್ಸ್ನ ನಾವು ಕ್ಲರಿಕಲ್ ಲೆವೆಲಲ್ಲಿ ಕ್ಲರಿಕಲ್ ಪೋಸ್ಟ್ಗೆ ನಾವು ಈ 2 ಎಕ್ಸಾಮ್ಸ್ನ ಬರೀಬೇಕು. ಬಟ್ ಅಲ್ಲಿ ಇಂಟರ್ವ್ಯೂ ಇರೋಂಗಿಲ್ಲ. ಅದೇ PO ಲೆವೆಲ್ ಆಗಿರಲಿ ಅಥವಾ ಸ್ಪೆಷಲಿಸ್ಟ್ ಆಫೀಸರ್ ಎಕ್ಸಾಮ್ ಲೆವೆಲ್ಗೆ ನಾವು ಪ್ರಿಲಿಮ್ಸ್, ಮೇನ್ಸ್ ಜೊತೆಗೆ ಇಂಟರ್ವ್ಯೂ ಕೂಡ ನಾವು ಫೇಸ್ ಮಾಡಬೇಕಾಗ್ತದೆ. ಈ ಪ್ರಿಲಿಮ್ಸ್ ಲೆವೆಲ್ ಎಕ್ಸಾಮ್ಸ್ ಯಾವ ಥರ ಇರ್ತದಪ್ಪ ಅಂತಂತಂದರೆ ಇದು ಕ್ವಾಲಿಫೈಯಿಂಗ್ ನೇಚರ್ ಇರ್ತದೆ. ಕ್ವಾಲಿಫೈಯಿಂಗ್ ನೇಚರ್ ಅಂತಂತಂದರೆ ನಿಮ್ಮ ರೆಸ್ಪೆಕ್ಟಿವ್ ಸ್ಟೇಟ್ ಮಿನಿಮಮ್ ಕಟ್ ಆಫ್ನ ನೀವು ಕ್ಲಿಯರ್ ಮಾಡಬೇಕು ಮತ್ತು ರೆಸ್ಪೆಕ್ಟಿವ್ ಕ್ಯಾಟಗರಿ ಕಟ್ ಆಫ್ನ ನೀವು ಕ್ಲಿಯರ್ ಮಾಡಿದಾಗ ಮಾತ್ರ ಮೇನ್ಸ್ಗೆ ನೀವು ಎಲಿಜಿಬಲ್ ಇರ್ತೀರ. ಈ ಮೇನ್ಸ್ ಎಕ್ಸಾಮ್ ಯಾವ ಥರ ಇರ್ತದಪ್ಪ ಅಂತಂತಂದರೆ ಇದು ಮೆರಿಟ್ ಬೇಸ್ಡ್. ನೀವು ಇಲ್ಲಿ ಏನಾದರೂ ಸ್ಕೋರ್ ಚಲೋ ಮಾಡಿದರೆ ನಿಮಗೆ ಸೆಲೆಕ್ಷನ್ ಫಿಕ್ಸ್ ಇರ್ತದೆ. ಎಲ್ಲಿ ಕ್ಲರಿಕಲ್ ಲೆವೆಲಲ್ಲಿ. ಒಂದು ವೇಳೆ ನೀವು PO ಲೆವೆಲ್ ಬರೀತಿದ್ರೆ ಪ್ರಿಲಿಮ್ಸ್ ಕ್ವಾಲಿಫೈ ಮಾಡಬೇಕು, ಮೇನ್ಸು ಕೂಡ ಸ್ಕೋರ್ ಮಾಡಿ ಇಂಟರ್ವ್ಯೂಗೆ ನೀವು ಎಲಿಜಿಬಲ್ ಇರ್ತೀರ. ಈ ಬ್ಯಾಂಕಿಂಗ್ನ ಹೊರತುಪಡಿಸಿ ಇನ್ಶೂರೆನ್ಸ್ ಸೆಕ್ಟರ್ ಮತ್ತು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಬಿಡುವಂತಹ ಅಸಿಸ್ಟೆಂಟ್ ಲೆವೆಲ್ ಪೋಸ್ಟ್ ಆಗಿರಲಿ ಅವುಗಳಿಗೆ
ಪ್ರಿಲಿಮ್ಸ್ ಮತ್ತು ಮೇನ್ಸ್ ಈ ಎರಡೇ ಎಕ್ಸಾಮ್ಸ್ ಇರ್ತಾವೆ. ಇಲ್ಲಿ ಇಂಟರ್ವ್ಯೂನ ಅವರು ಕಂಡಕ್ಟ್ ಮಾಡೋಂಗಿಲ್ಲ. ಈ ಎರಡೇ ಎಕ್ಸಾಮ್ಸ್ ಮೇಲೆ ಸೆಲೆಕ್ಷನ್ ಮಾಡ್ಕೊತಾರೆ. ಬ್ಯಾಂಕಲ್ಲಿ ಜಾಬ್ ತೊಗೋಬೇಕಂತಂತಂದರೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಿರಬೇಕು, ಏಜ್ ಎಷ್ಟಿರಬೇಕು ಮತ್ತು ಸ್ಯಾಲ್ರಿ ಸ್ಟ್ರಕ್ಚರ್ ಏನದ ಅನ್ನೋದ್ರ ಬಗ್ಗೆ ನೋಡೋಣ. ಫಸ್ಟಿಗೆ ಎಲಿಜಿಬಿಲಿಟಿ ಕ್ರೈಟೇರಿಯಾಗೆ ಬಂದರೆ ನಾವು ಯಾವುದೇ ಡಿಗ್ರಿ ತೊಗೊಂಡಿರಬೇಕು, ಬಟ್ ಒಂದು ರೆಕಾಗ್ನೈಸ್ಡ್ ಯೂನಿವರ್ಸಿಟಿಯಿಂದ ನಮ್ಮದು ಡಿಗ್ರಿ ಸರ್ಟಿಫಿಕೇಟ್ ತೊಗೊಂಡಿರಬೇಕು. ನೆಕ್ಸ್ಟ್ ಏಜ್ ಬಂದುಬಿಟ್ಟು ಜನರಲ್ ಕ್ಯಾಟಗರಿಗೆ ಕ್ಲರ್ಕ್ ಲೆವೆಲ್ ಪೋಸ್ಟ್ಗೆ ಮಿನಿಮಮ್ ಏಜ್ ಎಷ್ಟಿರಬೇಕಂತಂದರೆ 21 ವರ್ಷ, ಮ್ಯಾಕ್ಸಿಮಮ್ 28 ವರ್ಷ. ಅದೇ PO ಲೆವೆಲ್ ಎಕ್ಸಾಮ್ಗೆ ಮಿನಿಮಮ್ 21, ಮ್ಯಾಕ್ಸಿಮಮ್ 30 ವರ್ಷ ಇದ್ದರೆ ಸಾಕು. ನೆಕ್ಸ್ಟ್ ಸ್ಯಾಲ್ರಿ ಸ್ಟ್ರಕ್ಚರ್ ಬಂದುಬಿಟ್ಟು 42ರಿಂದ 45,000 ಕ್ಲರ್ಕ್ ಪೋಸ್ಟ್ಗೆ ಸ್ಯಾಲ್ರಿ ಇರ್ತದೆ. ಅದೇ PO ಲೆವೆಲಿಗೆ ಬಂದುಬಿಟ್ರೆ 82 to 85,000ವರೆಗೂ PO ಲೆವೆಲ್ ಸ್ಯಾಲ್ರಿ ಇರ್ತದೆ. ಇದೇ ಥರ ನಿಮಗೆ ಈ ಬ್ಯಾಂಕಿಂಗ್ ನೋಟಿಫಿಕೇಷನ್ ಡೇಟ್ ಆಗಿರಲಿ, ರಿಸಲ್ಟ್ ಆಗಿರಲಿ, ಬ್ಯಾಂಕಿಂಗ್ ರಿಲೇಟೆಡ್ ಯಾವುದೇ ಇನ್ಫಾರ್ಮೇಷನ್ನ ಪಡಿಬೇಕಂತಂದರೆ ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನನ್ನು ಕ್ಲಿಕ್ ಮಾಡಿಟ್ಕೊಂಡಿರಿ. ಸೊ ದ್ಯಾಟ್ ನಾ ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡಿದರೆ ಅದರ ನೋಟಿಫಿಕೇಷನ್ ನಿಮ್ಗೆ ಬರ್ತದೆ. ಇವಾಗ ಮೇನ್ ಟಾಪಿಕ್ ಅಂತಂದರೆ ಸಿಲೆಬಸ್ ಬಗ್ಗೆ ತಿಳ್ಕೊಳ್ಳೋಣ. ಸಿಲೆಬಸ್ಸಿಗೆ ಬಂದರೆ ಆ್ಯಕ್ಚುಲಿ ಪ್ರಿಲಿಮ್ಸ್ನಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ಬರ್ತಾವ ಮತ್ತು ಮೇನ್ಸಲ್ಲಿ ಯಾವ್ಯಾವ ಟಾಪಿಕ್ ಎಕ್ಸ್ಟ್ರಾ ಆ್ಯಡ್ ಆಗ್ತಾವೆ ಮತ್ತು ಯಾವ ಸಬ್ಜೆಕ್ಟ್ ಎಕ್ಸ್ಟ್ರಾ ಆ್ಯಡ್ ಆಗ್ತದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಪ್ರಿಲಿಮ್ಸಲ್ಲಿ ಮೇನ್ಲಿ 3 ಸಬ್ಜೆಕ್ಟ್ಸ್ನ ನಾವು ನೋಡ್ತೀವಿ. ಒಂದು ಕ್ವಾಂಟು, ಎರಡನೇದು ರೀಸ್ನಿಂಗು, ಮೂರನೇದು ಇಂಗ್ಲೀಷ್. ಆ್ಯಕ್ಚುಲಿ RRB PO ಮತ್ತು ಕ್ಲರ್ಕಲ್ಲಿ ಇಂಗ್ಲೀಷ್ ಬರೋಂಗಿಲ್ಲ. ಕ್ವಾಂಟ್ ಮತ್ತಂಗೆ ರೀಸ್ನಿಂಗ್ ಈ 2 ಸಬ್ಜೆಕ್ಟ್ಸ್ನ ಯಾವ ಥರ ಬೈಫರ್ಕೇಟ್ ಮಾಡಿರ್ತಾರಪ್ಪ ಅಂತಂತಂದರೆ ಅಲ್ಲಿ 40 ಕ್ವಶನ್ಸ್ ಅಂದರೆ 40 ಕ್ವಶನ್ ಫ್ರಮ್ ರೀಸ್ನಿಂಗ್, 40 ಕ್ವಶನ್ ಫ್ರಮ್ ಕ್ವಾಂಟ್. ಈ 2 ಸಬ್ಜೆಕ್ಟ್ಸ್ನ ಟೋಟಲ್ 80 ಮಾರ್ಕ್ಸಿಗೆ ನಾವು ಅಲ್ಲಿ ಎಕ್ಸಾಮ್ಸ್ ಬಿಡಿಸ್ಬೇಕು. ಬಟ್ ಅಲ್ಲಿ ಇಂಗ್ಲೀಷ್ ಬರೋಂಗಿಲ್ಲ. ಈ ಇಂಗ್ಲೀಷ್ ಏನು ಮಾಡಿರ್ತಾರಪ್ಪ ಅಂತಂದರೆ ಇದು ನಮ್ಗೆ ಆಪ್ಷನಲ್ ಇರ್ತದೆ. ಎಲ್ಲಿ ಮೇನ್ಸಲ್ಲಿ ಇಂಗ್ಲೀಷ್ ಅಥವಾ ಹಿಂದಿ ಆದರೂ ಬರಿಬೋದು ಮೇನ್ಸಲ್ಲಿ. ನಂತರ ಪ್ರಿಲಿಮ್ಸಲ್ಲಿ ಕ್ವಾಂಟ್ಗೆ 20 ಮಿನಿಟ್ಸ್ ಟೈಮ್ ಇದ್ದರೆ ರೀಸ್ನಿಂಗ್ಗೆ 25 ಮಿನಿಟ್ಸ್ ಟೈಮ್ ಇರ್ತದೆ. ಇದು RRB PO ಮತ್ತು ಕ್ಲರ್ಕಲ್ಲಿ ಮಾತ್ರ ಅಷ್ಟೇ. ನಂತರ ಕ್ವಾಂಟ್ಸ್ ಸಿಲೆಬಸ್ ಪ್ರಿಲಿಮ್ಸಿಗೂ ಮೇನ್ಸಿಗೂ ಎರಡೂ ಸೇಮೇ ಇರ್ತದೆ. ಬಟ್ ಸ್ವಲ್ಪ ಅಡ್ವಾನ್ಸ್ಡ್ ಲೆವೆಲ್ ಆಫ್ ಕ್ವಶನ್ಸ್ ಏನು ಇರ್ತದಲ್ಲ ಅದು ಮೇನ್ಸಲ್ಲಿ ಕೇಳ್ತಾರೆ ಅಷ್ಟೇ. ಆ್ಯಕ್ಚುಲಿ ಕ್ವಾಂಟಲ್ಲಿ ನೋಡ್ಬೇಕಂತಂದರೆ ನಾವು ಕ್ವಾಂಟಿಗೆ 3 ರೀತಿಯಲ್ಲಿ ಡಿವೈಡ್ ಮಾಡಿರ್ತೀವಿ. ಯಾವುದಪ್ಪ ಅಂತಂದ್ರೆ ಒಂದು ಸ್ಪೀಡ್ ಮ್ಯಾಥು, ಎರಡನೇದು ಅರಿಥಮೆಟಿಕ್ಕು, ಮೂರನೇದು ಡೇಟಾ ಇಂಟರ್ಪ್ರಿಟೇಷನ್. ಸ್ಪೀಡ್ ಮ್ಯಾಥಲ್ಲಿ ಆಲ್ಮೋಸ್ಟ್ ಆಲ್ ಎಲ್ರಿಗೂ ಇಂಟ್ರೆಸ್ಟಿಂಗ್ ಮತ್ತು ಈಸಿಯಾಗಿರೋ ಟಾಪಿಕ್ಸ್ ಅಂತಂತಂದ್ರೆ ಸ್ಪೀಡ್ ಮ್ಯಾಥಲ್ಲಿ ಯಾವುದಪ್ಪ ಅಂತಂತಂದ್ರೆ ಸಿಂಪ್ಲಿಫಿಕೇಷನ್, ಅಪ್ರಾಕ್ಸಿಮೇಷನ್, ನಂಬರ್ ಸೀರೀಸ್ ಮತ್ತು ಕ್ವಾಡ್ರಾಟಿಕ್ ಇಕ್ವೇಷನ್. ಇವನ್ನ ನಾವು ಹೇಗಾದರೂ ಮಾಡಿ ವಿದಿನ್ ದ ಟೈಮ್ ಲಿಮಿಟ್ ನಾವು ಮಾಡ್ಬೋದು. ಬಟ್ ಎಲ್ರಿಗೂ ತಲೆನೋವಾಗಿರುವಂಥ ಟಾಪಿಕ್ ಯಾವುದಂತಂತಂದರೆ ಅರಿಥಮೆಟಿಕ್. ಈ ಅರಿಥಮೆಟಿಕಲ್ಲಿ ಮೇನ್ ಟಾಪಿಕ್ಸ್ ಯಾವ್ಯಾವಪ್ಪ ಅಂತಂತಂದರೆ ಪರ್ಸೆಂಟೇಜು, ರೇಷಿಯೋ ಆ್ಯಂಡ್ ಪ್ರಪೋರ್ಷನ್, ಪ್ರಾಫಿಟ್ ಲಾಸ್, SICI, ಎವ್ರೇಜ್, ಏಜ್ ಮತ್ತು ಮಿಕ್ಸ್ಚರ್ ಆ್ಯಂಡ್ ಎಲಿಗೇಷನ್, ಟೈಮ್ ವರ್ಕ್ ಆ್ಯಂಡ್ ವೇಜಸ್, ಸ್ಪೀಡ್ ಟೈಮ್ ಆ್ಯಂಡ್ ಡಿಸ್ಟೆನ್ಸ್. ಈ ಇಷ್ಟು ಟಾಪಿಕ್ಸ್ ಅದಾವಲ್ಲ, ಈ ಟಾಪಿಕ್ಸ್ ಏನದಾವ, ಕೆಲವೊಂದು ಟಾಪಿಕ್ಸು ಇದರಲ್ಲಿ ಡೇಟಾ ಇಂಟರ್ಪ್ರಿಟೇಷನಲ್ಲಿ ಬರ್ತಾವೆ. ಈ ಟಾಪಿಕ್ ಬೇಸ್ಡೇ ಕೆಲವೊಂದು ಕ್ವಶನ್ಸ್ನ ನಾವು ಇಲ್ಲಿ ಡೇಟಾ ಇಂಟರ್ಪ್ರಿಟೇಷನಲ್ಲಿ ನೋಡ್ಬೋದು. ಮತ್ತು ಕ್ವಾಂಟಲ್ಲಿ 3ನೇ ಪಾರ್ಟ್ ಬಂದರೆ ಅದು ಡೇಟಾ ಇಂಟರ್ಪ್ರಿಟೇಷನ್. ಈ ಡೇಟಾ ಇಂಟರ್ಪ್ರಿಟೇಷನಲ್ಲಿ ನೀವು ಟ್ಯಾಬ್ಯುಲರ್ ಡೇಟಾ ಇಂಟರ್ಪ್ರಿಟೇಷನ್, ಲೈನ್ ಗ್ರಾಫ್, ಬಾರ್ ಗ್ರಾಫ್ ಮತ್ತು ಕೇಸ್ಲೆಟ್ DIನ ನೋಡ್ತೀರಾ. ಮೇನ್ಸಲ್ಲಿ ಬಂದರೆ ರಡಾರ್ DIನ ನೋಡ್ತೀರಾ. ನೆಕ್ಸ್ಟ್ ರೀಸ್ನಿಂಗ್ ಬಂದುಬಿಟ್ರೆ ಪ್ರಿಲಿಮ್ ಸಿಲೆಬಸ್ ರೀಸ್ನಿಂಗಲ್ಲಿ ಅಲ್ಫಾ ನ್ಯೂಮರಿಕ್ ಸಿರೀಸು, ಕೋಡಿಂಗ್ ಡಿಕೋಡಿಂಗು, ಇನ್ಇಕ್ವಾಲಿಟಿ, ಸಿಲಾಜಿಸಮು, ಬ್ಲಡ್ ರಿಲೇಷನ್ ಮತ್ತು ಇಲ್ಲಿ ರ್ಯಾಂಕಿಂಗ್ ಟೆಸ್ಟ್. ಈ ಇಷ್ಟು ಚಾಪ್ಟರ್ಸ್ ಏನಿದ್ದಾವಲ್ಲ ಇವು ಭಾಳನೇ ಈಸಿ. ಅಂದರೆ ನೀವು 30 to 40 ಸೆಕೆಂಡ್ಸಲ್ಲಿ ನೀವು ಈ ಕ್ವಶನ್ಸ್ನ ಆನ್ಸರ್ ಮಾಡ್ಬೋದು. ಬಟ್ ಹೆಕ್ಟಿಕ್ ಪಾರ್ಟ್ ಇರೋದು ಯಾವುದಪ್ಪ ಅಂತಂದರೆ ಇದು ಪಜಲ್ ಮತ್ತು ಸಿಟ್ಟಿಂಗ್ ಅರೇಂಜ್ಮೆಂಟ್. ಈ ಚಾಪ್ಟರ್ಸ್ನ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಲ್ಲ ಅಷ್ಟು ಟೈಮ್ ಸ್ಪೀಡ್ ಮೇಲೆ ನಿಮ್ಮ ಕಮಾಂಡ್ ಮಾಡ್ತೀರಾ. ಇಲ್ಲಿ ಒಂದು ದಿನದಲ್ಲಿ ಸಿಟ್ಟಿಂಗ್ ಅರೇಂಜ್ಮೆಂಟು ಮತ್ತಂಗೆ ಪಜಲ್ನ 5 ಸೆಟ್ ನೀವು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಟೈಮ್ ಕನ್ಸ್ಯೂಮ್ ಮಾಡೋದನ್ನು ನೀವು ಕಡಿಮೆ ಮಾಡ್ತೀರಾ ಮತ್ತಂಗೆ ಬೇಗ ಆನ್ಸರ್ ಮಾಡ್ತೀರಾ. ಇದ್ರದ್ದು ಮೇನ್ಸಲ್ಲಿ ಇನ್ನು 3 ಚಾಪ್ಟರ್ಸ್ ಆ್ಯಡ್ ಆಗ್ತಾವೆ. ಅದು ಡೇಟಾ ಸಫಿಷಿಯನ್ಸಿ, ಮಷಿನ್ ಇನ್ಪುಟ್, ಲಾಜಿಕಲ್ ರೀಸನಿಂಗ್ ಸಿಲೆಬಸ್ ಏನದಲ್ಲ ಕ್ರಿಸ್ಪ್ ಆ್ಯಂಡ್ ಬೇಗ ಮುಗಿಯುವಂಥದ್ದು. ಅಂತಂದರೆ ಫೌಂಡೇಶನ್ ಇದ್ರದ್ದು ಏನದಲ್ಲ ಬೇಗನೆ ಮುಗೀತದೆ ಜಲ್ದಿನೇ. ನೆಕ್ಸ್ಟ್ ಬಂದುಬಿಟ್ಟು ಇಂಗ್ಲೀಷ್ ಸಿಲೆಬಸ್ ಬಂದರೆ ಪ್ರಿಯಲ್ಲಿ ನೋಡ್ಬೇಕಂತಂತಂದರೆ ಇಂಗ್ಲೀಷ್ನ ನಾವು 3 ಪಾರ್ಟಾಗಿ ಡಿವೈಡ್ ಮಾಡ್ತೀವಿ. ಒಂದು ಗ್ರಾಮರ್, ಎರಡನೇದು ವೊಕ್ಯಾಬ್ಯುಲರಿ ಸೆಕ್ಷನ್ನು, ಮೂರನೇದು
ರೀಡಿಂಗ್ ಕಾಂಪ್ರೆನ್ಷನ್. ಗ್ರಾಮರಲ್ಲಿ ಬಂದುಬಿಟ್ರೆ ನಿಮಗೆ ಪ್ರಿಲಿಮ್ಸಲ್ಲಿ ಗ್ರಾಮರ್ ಪಾರ್ಟಿಂದ ಬರುವಂಥ ಕ್ವಶನ್ಸ್ ಯಾವುದಪ್ಪ ಅಂತಂತಂದರೆ ಎರರ್ ಡಿಟೆಕ್ಷನಿಂದ. ಅಲ್ಲಿ ನೀವು ಗ್ರಾಮರಲ್ಲಿ ನೀವು 120 ರೂಲ್ಸ್ ಆಫ್ ಗ್ರಾಮರ್ನ ಕಂಪ್ಲೀಟಾಗಿ ನೋಡ್ಕೊಂಡಿದ್ರೆ, ಮತ್ತು ಟೆನ್ಸಸ್ ಆಗಿರಲಿ, ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ 8 ಪಾರ್ಟ್ಸ್ ಆಫ್ ಸ್ಪೀಚ್ ಅದಾವಲ್ಲ ಅವನ್ನ ಕಂಪ್ಲೀಟಾಗಿ ನೋಡಿಕೊಂಡ್ರೆ ನೀವು ಇದನ್ನು ಮಾಡ್ಬೋದು, ಯಾವುದು ಎರರ್ ಡಿಟೆಕ್ಷನನ್ನು ಮಾಡ್ಬೋದು. ಇದು ನೆಕ್ಸ್ಟ್ ಬಂದುಬಿಟ್ಟು ವೊಕ್ಯಾಬ್ಯುಲರಿ ಸೆಕ್ಷನಲ್ಲಿ ಆ್ಯಕ್ಚುಲಿ ನಾನು ರೆಫರ್ ಮಾಡೋದು ನಿಮಿಷಾ ಬನ್ಸಾಲ್ ಮೇಡಮ್ ಅವ್ರದ್ದು ಎಡಿಟೋರಿಯಲ್ ಅನಾಲೈಸಸಲ್ಲಿ. ಅಲ್ಲೇನು ಮಾಡ್ತಾರಪ್ಪ ಅಂತಂತಂದರೆ ಫಸ್ಟ್ ಅವರು ಒಂದು 10 ವರ್ಡ್ಸಿಂದು ಮೀನಿಂಗ್ಸ್ ಎಲ್ಲನೂ ಹೇಳ್ತಾರೆ ಅವರು. ಅಲ್ಲಿ ನಿಮ್ಗೆ ಏನಾಗ್ತದಪ್ಪ ಅಂತಂದರೆ ಸಿನೋನಿಮ್, ಆ್ಯಂಟೋನಿಮ್ಸ್, ಅವ್ರದ್ದು ಮೀನಿಂಗ್ಸ್ ಅದೆಲ್ಲ ನಿಮಗೆ ವೊಕ್ಯಾಬ್ಯುಲರಿ ಅಲ್ಲಿ ಬರ್ತದೆ. ನೆಕ್ಸ್ಟ್ ಅದರಲ್ಲಿ ರೀಡಿಂಗ್ ಕಾಂಪ್ರೆನ್ಷನ್ ಅವರು ಹೇಗೆ ಸ್ಕಿಮ್ಮಿಂಗ್ ಮಾಡೋದು, ಮತ್ತಂಗೆ ಪ್ಯಾರಾಗ್ರಾಫ್ ದೊಡ್ಡದಾಗಿದ್ದರೆ ಸ್ಕಿಮ್ಮಿಂಗ್ ಮಾಡೋದು, ಈಗ ಚಿಕ್ಕದಾಗಿದ್ದರೆ ಕ್ವಶನ್ಸ್ನ ಯಾವ ಥರ ಅಟೆಂಪ್ಟ್ ಮಾಡೋದು ಅದನ್ನೆಲ್ಲ ಹೇಳ್ಕೊಡ್ತಾರೆ. ಇದಿಷ್ಟು ಬಂದುಬಿಟ್ಟು ಪ್ರಿಲಿಮ್ಸಲ್ಲಿ ಇಂಗ್ಲೀಷ್, ಕ್ವಾಂಟ್ ಮತ್ತು ರೀಸ್ನಿಂಗ್ ಬಗ್ಗೆ ಸಿಲೆಬಸ್ನ ನೋಡಿದ್ವಿ. ಇನ್ನು ಮೇನ್ಸಲ್ಲಿ ನೋಡಿದರೆ ಒಂದು ಸಬ್ಜೆಕ್ಟ್ ಮಾತ್ರ ಎಕ್ಸ್ಟ್ರಾ ಆಗಿರುತ್ತೆ. ಅದು ಯಾವುದಪ್ಪ ಅಂತಂತಂದರೆ ಜಿ ಎಲ್ಲಿ ನೀವು ಏನೇನು ಓದಬೇಕಂತಂದರೆ, ಒಂದು ಬ್ಯಾಂಕಿಂಗ್ ಅವೇರ್ನೆಸ್, ಇದು ಸ್ಟಾಟಿಕ್ ಪಾರ್ಟ್ ಆಗಿರುತ್ತೆ. ಇನ್ನೊಂದು ಕರೆಂಟ್ ಅಫೇರ್ಸಲ್ಲಿ ಯಾವ್ದ್ಯಾವ್ದು ಓದಬೇಕಪ್ಪ ಅಂತಂತಂದರೆ, ಒಂದು ಬ್ಯಾಂಕಿಂಗ್ ರಿಲೇಟೆಡ್ ಅಪ್ಡೇಟ್ಸ್ ಏನೇನಿರ್ತಾವಲ್ಲ RBI ಸರ್ಕ್ಯುಲರ್ಸ್ನ ಓದಬೇಕು. ನಂತರ ಇಂಪಾರ್ಟೆಂಟ್ ಡೇಟ್ಸ್ ಆಗಿರಲಿ, ಸ್ಪೋರ್ಟ್ಸ್ ರಿಲೇಟೆಡ್ ಆಗಿರಲಿ, ಮತ್ತು ಅವುಗಳ ಬಗ್ಗೆ ನೀವು ಕರೆಂಟ್ ಅಫೇರ್ಸಲ್ಲಿ ನೋಡ್ಬೋದು. ನೆಕ್ಸ್ಟ್ ಬಂದುಬಿಟ್ರೆ ಮಾಕ್ ಟೆಸ್ಟ್ ಅನಾಲಿಸಿಸ್ ಮತ್ತು ಸ್ಟ್ರಾಟಜಿ ಯಾವ ಥರ ಇರಬೇಕು. ಇವಾಗ ನೀವು 6 ಮಂತಿಂದ ಫೌಂಡೇಶನ್ನ ಕ್ಲಿಯರ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದಿದ್ರೆ, ನೀವು ವೀಕ್ಲಿ 2 ಡೇಸಲ್ಲಿ ಸೆಕ್ಷನಲ್ ಮಾಕ್ ಮಾಡಿದರೆ ವೀಕ್ಲಿ ನೀವು ಫುಲ್ ಲೆಂತ್ ಟೆಸ್ಟನ್ನ 2 ಇಲ್ಲ 3 ಮಾಡ್ಬೋದು. ಫುಲ್ ಲೆಂತ್ ಟೆಸ್ಟ್ ಇದು ಮಾಕ್ ಟೆಸ್ಟ್ ಸ್ಟ್ರಾಟಜಿ ಬಗ್ಗೆ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಇದು IBPS 2026ರಲ್ಲಿ ಬಿಡುಗಡೆ ಮಾಡಿರುವಂತಹ ಕ್ಯಾಲೆಂಡರ್. ಇದು ಯಾವ ಮಂತಲ್ಲಿ ಯಾವ ಡೇಟಲ್ಲಿ ಪ್ರೊಬೆಷನರಿ ಆಫೀಸರ್ ಆಗಿರಲಿ, ಕ್ಲರ್ಕ್ ಪೋಸ್ಟ್ ಆಗಿರಲಿ, ಮತ್ತು ಸ್ಪೆಷಲಿಸ್ಟ್ ಆಫೀಸರ್ ಪೋಸ್ಟ್ನ ಯಾವ್ಯಾವ ಮಂತಲ್ಲಿ ಇವ್ರು ಕಂಡಕ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಒಂದು ಡೀಟೇಲ್ಡ್ ವಿಡಿಯೋನ ಮಾಡಿದ್ದೀನಿ. ಆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಒಂದು ಸಾರಿ ನೋಡ್ಕೊಂಡಿರಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ಏನಾದರೂ ಈ ಥರ ಬ್ಯಾಂಕಿಂಗ್ ರಿಲೇಟೆಡ್ ನೋಟಿಫಿಕೇಷನ್ಸ್ ಆಗಿರಲಿ, ರಿಸಲ್ಟ್ ಅಪ್ಡೇಟ್ ಆಗಿರಲಿ, ಮತ್ತು ಸ್ಟ್ರಾಟಜೀಸ್ ವಿಡಿಯೋಸ್ಗಳು ಏನಾದರೂ ನೋಡಬೇಕಂತಿದ್ರೆ ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಟ್ಕೊಂಡಿರಿ ಮತ್ತು ಬೆಲ್ಲೈಕನನ್ನು ಕ್ಲಿಕ್ ಮಾಡಿಟ್ಕೊಂಡಿರಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. वीडियोस बनाने हैं, फिल्मोरा है ना.